ಎಲ್ರಿಗೂ ನಮಸ್ಕಾರ. ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಕ್ಷಯ್ ಆತ್ರೆ. ಇವತ್ತು ಬೆಂಗಳೂರು ಹತ್ರ ಇರೋ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ನಾನು ಬಂದಿದ್ದೀನಿ. ಈ ಬ್ಯೂಟಿಫುಲ್ ಪ್ಲೇಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಸೊ ಈ ಬ್ಯೂಟಿಫುಲ್ ಸ್ಪಾಟ್ ಯಾವುದು ಅಂತ ನೋಡ್ತಾ ಇದ್ದೀರಾ? ನನ್ ಅದರ್ ದ್ಯಾನ್ ಬಿಗ್ ಬ್ಯಾನಿಯನ್ ರ್ಯಾಂಚ್. ಸೊ ಈ ಬ್ಯೂಟಿಫುಲ್ ಸ್ಪಾಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್, ಇದರ ಪಿನ್ ಟು ಪಿನ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಕಮೆಂಟ್. ಬಿಗ್ ಬ್ಯಾನಿಯನ್ ರ್ಯಾಂಚ್ನ ಎಂಟರ್ ಆಗ್ತಿದ್ದಂಗೆ ನಿಮಗೆ ಸಿಗೋ ಬ್ಯೂಟಿಫುಲ್ ಸ್ಪಾಟ್ ಇದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ, ನಿಮ್ಮ ಸ್ನೇಹಿತರ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ರುಚಿಯಾದ ಶುಚಿಯಾದ ಅಡುಗೆಯನ್ನು ಸವಿಯುವಂಥ ಜಾಗ ಇದು, ದಿ ಡೈನಿಂಗ್ ಹಾಲ್. ನೋಡಿದ್ರಲ್ಲ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಅಟ್ಮಾಸ್ಫಿಯರ್, ಆಂಬಿಯನ್ಸ್ ಇದೆ ಅಂತ. ದಿ ಪರ್ಫೆಕ್ಟ್ ಟೈಮ್ ಆ್ಯಂಡ್ ದ ಪರ್ಫೆಕ್ಟ್ ಪ್ಲೇಸ್ ಫಾರ್ ಯುವರ್ ಲವ್ಡ್ ಒನ್ಸ್. ಇಲ್ಲಿ ಕರ್ಕೊಂಬಂದು ಆರಾಮಾಗಿ ಅವ್ರ ಜೊತೆ ಮಾತಾಡ್ತಾ ರುಚಿಯಾದ ಆಹಾರವನ್ನು ಇಲ್ಲಿ ಸವಿದೆ. ಓಕೆ, ನಾವಿವಾಗ ಬಿಗ್ ಬ್ಯಾನಿಯನ್ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ದೀವಿ. ನೀವು ನೋಡ್ತಿರ್ಬೋದು, ಒಂದು ಎಕ್ಸ್ಟ್ರಾಡಿನರಿ ಸ್ವಿಮ್ಮಿಂಗ್ ಪೂಲ್, ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್. ಅಷ್ಟೇ ಅಲ್ಲ, ಇಲ್ಲಿಯ ಆಂಬಿಯನ್ಸ್ ಕೂಡ ಎಕ್ಸ್ಟ್ರಾಡಿನರಿ ಆಗಿದೆ. ಸುತ್ತಮುತ್ತ ಎಲ್ಲ ಕಂಪ್ಲೀಟ್ ಗ್ರೀನರಿಯಾಗಿ ತುಂಬಿದೆ. ಸೊ ನೀವು ಆ ಕಡೆ ನೋಡಿದ್ರೆ ನಿಮಗೆ ಅಲ್ಲಿ ಜಿಮ್ಮು, ಎಕ್ಸಸೈಸು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅದ್ಭುತವಾದ ವ್ಯವಸ್ಥೆ ಇರುತ್ತೆ. ಅದೇ ನೀವು ರೈಟಿಗೆ ತಿರುಗಿದ್ರೆ ಅಲ್ಲಿ ಅದ್ಭುತವಾದ ಕಾಟೇಜ್ಗಳಿದೆ. ಕಾಟೇಜ್ಗಳು ಅಂದರೆ ಏನು ನಾರ್ಮಲ್ ಕಾಟೇಜ್ಗಳಲ್ಲ, ಎಕ್ಸ್ಟ್ರಾಡಿನರಿ ಲಕ್ಸುರಿ ಆಗಿರುವಂಥ ಕಾಟೇಜ್ಗಳು. ಇನ್ನು ಈ ಕಡೆಗೆ ನೀವು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಸೆಲೆಬ್ರೇಷನ್ ಮಾಡೋದಕ್ಕೆ ಅಥವಾ ಒಳ್ಳೆ ಪಾರ್ಟಿ ಮಾಡೋದಕ್ಕೆ ಒಂದು ಒಳ್ಳೆ ಆಂಬಿಯನ್ಸ್ ಇರುವಂಥ ಜಾಗ ಇದೆ. ಜೊತೆಗೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಎಷ್ಟು ಚೇರ್ಗಳಿದೆ ಅಂತ. ಈ ಸ್ಪಾಟ್ ಏನಿದೆ ಇದು ಎಂಟೈರ್ ರೆಸಾರ್ಟ್ನಲ್ಲಿ ಅದ್ಭುತವಾದ ಹಾಟ್ ಸ್ಪಾಟ್. ಜೊತೆಗೆ ಪಾರ್ಟಿ ಮಾಡುವಂಥ ಎಲ್ಲ ನನ್ನಂಥ ನಿಮ್ಮಂಥ ಯುವಕರಿಗೆ ಇದು ಪರ್ಫೆಕ್ಟ್ ಪ್ಲೇಸ್. ಈ ರೆಸಾರ್ಟ್ನಲ್ಲಿ ಇನ್ನೊಂದು ತುಂಬ ಆಕರ್ಷಣೀಯ ಜಾಗ ಇದೆ. ಅದೇನು ಗೊತ್ತಾ? ಈ ತೊರೆ. ಇದು ಆ್ಯಕ್ಚುಲ್ ಆಗಿ ಬ್ಯಾಂಗ್ಳೂರ್ ಅಂತ ಸಿಟಿ ಸುತ್ತಮುತ್ತ ನಿಮಗೆ ತೊರೆಗಳು ಕಾಣೋದೇ ಕಷ್ಟ. ಆದರೆ ಈ ರೆಸಾರ್ಟ್ನಲ್ಲಿ ಹರಿತಿರುವಂಥ ಈ ತೊರೆ ಏನಿದೆ ಇದು ಮ್ಯಾನ್ ಮೇಡ್ ಅಲ್ಲ, ನ್ಯಾಚುರಲ್ ಆಗಿ ಹರಿತಿರುವಂಥ ತೊರೆ. ನೋಡಿ ಸುತ್ತಮುತ್ತ ಹೇಗಿದೆ ಆಂಬಿಯನ್ಸು. ಈ ಕಡೆನೂ ನೀವು ನೋಡ್ತಿರ್ಬೋದು, ನೀರು ಹರಿತಾ ಇರೋದು ಎಷ್ಟು ಅದ್ಭುತವಾದ ಸೌಂಡು. ಬೆಂಗಳೂರಿನವರಿಗೆ ಇದನ್ನೆಲ್ಲ ನೋಡಿದ್ರೆ ಐ ಥಿಂಕ್ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಸುತ್ತಮುತ್ತ ಬರೀ ಮೋರಿ ಅದು ಇದು ನೋಡಿರೋರಿಗೆ ಈ ರೆಸಾರ್ಟ್ ಹಾಟ್ ಸ್ಪಾಟ್ ಆಗಿರುತ್ತೆ. ಜೊತೆಗೆ ಈ ಕಂಪ್ಲೀಟ್ ಆಂಬಿಯನ್ಸ್ ಏನಿದೆ, ಈ ಆಂಬಿಯನ್ಸು ನಮ್ಮನ್ನ ಮತ್ತೆ ಮತ್ತೆ ಇಲ್ಲಿಗೆ ವಿಸಿಟ್ ಮಾಡೋ ಹಾಗೆ ಮಾಡುತ್ತೆ. ಬಿಗ್ ಬ್ಯಾನಿಯನ್ ರ್ಯಾಂಚ್ ಏನಕ್ಕೆ ಫೇಮಸ್ಸು ಅಂದರೆ ಇಲ್ಲಿ ಸಿಗುವಂಥ ವೈನ್. ಹಾಗಿದ್ರೆ ಈ ವೈನ್ ಯಾಕೆ ಇಷ್ಟು ಫೇಮಸ್ ಆಯಿತು?
ನೀವು ನೋಡ್ತಿರ್ಬೋದು ಸುತ್ತಮುತ್ತ ಎಲ್ಲ ಇಲ್ಲೇ ಬೆಳೆಯುವಂಥ ದ್ರಾಕ್ಷಿಯಿಂದ ಇಲ್ಲಿ ವೈನ್ನ ಪ್ರಾಸೆಸ್ ಮಾಡಿ ಇಲ್ಲಿ ಬರುವಂಥ ಗ್ರಾಹಕರಿಗೆ ಆ ವೈನನ್ನು ಕೊಡ್ತಾರೆ. ಸೊ ಬಿಗ್ ಬ್ಯಾನಿಯನ್ ವೈನ್ ಕರ್ನಾಟಕದಲ್ಲೇ ಫೇಮಸ್ ವೈನ್ ಅಂತ ಕೂಡ ಹೇಳ್ಬೋದು. ಬಿಗ್ ಬ್ಯಾನಿಯನ್ನ ವೈನ್ ಪ್ರಾಸೆಸಿಂಗ್ ಯೂನಿಟ್ ಹತ್ರ ಇದೀವಿ. ಸೊ ಇಲ್ಲಿ ವೈನ್ ಹೇಗೆ ಪ್ರಾಸೆಸ್ ಮಾಡ್ತಾರೆ, ವೈನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ ಹೇಗಿರುತ್ತೆ, ಕಂಪ್ಲೀಟ್ ಪ್ರಾಸೆಸ್ಗಳೇನಿರುತ್ತೆ, ಅದರ ಕಂಪ್ಲೀಟ್ ಡೀಟೇಲ್ಸ್ನ ಈಗ ನೋಡೋಣ. ಕಮಾನ್. ಈ ಬಿಗ್ ಬ್ಯಾನಿಯನ್ ವೈನ್ ಏನಿದೆ, ಈ ಫೇಮಸ್ ವೈನಿನ ಪ್ರಾಸೆಸಿಂಗ್ ಯೂನಿಟ್ನ ಮ್ಯಾನೇಜರ್ ಪಾರ್ಥಿಬನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಈ ಕಂಪ್ಲೀಟ್ ಪ್ರಾಸೆಸಿಂಗ್ ಹೇಗೆ ನಡೆಯುತ್ತೆ, ಪಿನ್ ಟು ಪಿನ್ ಇನ್ಫಾರ್ಮೇಷನ್ನ ಅವ್ರಿಗೆ ಕೊಡ್ತಾರೆ. ಸರ್ ಹಲೋ. ಹಲೋ. ಈ ಕಂಪ್ಲೀಟ್ ಏನು ಬಿಗ್ ಬ್ಯಾನಿಯನ್ ವೈನ್ ಇದೆ, ಸೊ ಇದು ಕಂಪ್ಲೀಟ್ ಪ್ರಾಸೆಸ್ ಹೇಗೆ ಸರ್? ಅಂದರೆ ಇದು ಏನೇನೆಲ್ಲ ನಡೆಯುತ್ತೆ? ಇದು ಕಂಪ್ಲೀಟ್ ಪ್ರೊಸೆಸ್ ಬಂದು ಸ್ಟಾರ್ಟಿಂಗ್ ಸ್ಟೇಜ್ ಗ್ರೇಪ್ ಹಾರ್ವೆಸ್ಟಿಂಗ್ ಇಂದ ಬಾಟ್ಲಿಂಗ್ ತನಕ ಇಟ್ಸ್ ಟೋಟಲಿ 1 year ಪ್ರೊಸೆಸಿಂಗ್ ಆಗುತ್ತೆ. ಓಕೆ. 1 year ಪ್ರೊಸೆಸಿಂಗಲ್ಲಿ ಏನೇನು ಸ್ಟೆಪ್ ಬೈ ಸ್ಟೆಪ್ ಏನೇನು ಮಾಡ್ತಿದ್ದೀವಿ ಅಂತ ಅದನ್ನು ನೀವು ಶೂಟ್ ಮಾಡೋಂಗಿಲ್ಲ ಇಲ್ಲಿ. ಇದು ಪ್ರತಿಯೊಂದು ಎಕ್ಸ್ಪ್ಲನೇಷನ್ನು ನಾನು ನಿಮಗೆ ಗಾರ್ಡನಲ್ಲಿ ಕೊಡ್ತೀನಿ, ನಮ್ಮ ಲಾನ್ ಏರಿಯಾದಲ್ಲಿ. ಫೈನ್ ಸರ್. ಓಕೆ ಸರ್, ಎಲ್ಲಿಂದ ಶುರುವಾಯಿತು ಈ ಕಂಪ್ಲೀಟ್ ಈ ಐಡಿಯಾ ಎಲ್ಲಿಂದ ಶುರುವಾಗಿದೆ? ಸೊ ಇದು ಐಡಿಯಾ ಬಂದು ನಮ್ಮ ಚೇರ್ಮ್ಯಾನ್ ಅವರು ಇಂಟ್ರೊಡ್ಯೂಸ್ ಮಾಡಿರೋದು. ನಮ್ಮ ಚೇರ್ಮ್ಯಾನ್ ಹೆಸರು ಬಂದು ಪಾಲ್ ಪಿ ಜಾನ್ ಅಂತ ಅವ್ರ ಹೆಸರು. ಓಕೆ. ಸೊ ಅವ್ರ ತಂದೆ ಬಂದು ಟಿ ಜಾನ್ ಅಂತ. ಅವರು ಎಕ್ಸ್ ನೌ ಇಸ್ ನೋ ಮೋರ್, ಬಟ್ ಈ ವಾಸ್ ಅ ಎಕ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ. ಓಕೆ ಓಕೆ. ಸೊ ಲೈಕ್ ಇನ್ 1970s and 80s ಸೊ 1992 ಬಂದು ಲಾಂಚ್ ಆಗಿರೋದು ಕಂಪನಿ ಬಂದು ಜಾನ್ ಡಿಸ್ಟಿಲರೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ಫೈನ್ ಫೈನ್. ಸೊ ಅದು 1992. ಸೊ ಇವಾಗ ಅದ್ರದ್ದು ಫಸ್ಟ್ ಬ್ರ್ಯಾಂಡ್ ಬಂದು ವೈನ್ ಅಲ್ಲ. ಓಕೆ. ಸೊ ಅವ್ರದ್ದು ಫಸ್ಟ್ ಬ್ರ್ಯಾಂಡ್ 1994 ಲಾಂಚ್ ಆಗಿರೋ ಬಂದು ಒರಿಜಿನಲ್ ಚಾಯ್ಸ್ ಅಂತ ಅವ್ರದ್ದು. ಸೊ ಅದು ಗ್ಲೋಬಲ್. ಸೊ ಲಾಂಚ್ ಮಾಡೋ ಟೈಮಲ್ಲಿ ಬೇರೆ ಅವರು ಫೋಕಸ್ ಮಾಡಿರೋದು ಕರ್ನಾಟಕ ಮಾರ್ಕೆಟ್ ಮಾತ್ರ. ಇವಾಗ ಅದು ಗ್ಲೋಬಲ್ ಸೆಲ್ಲಿಂಗ್ ವಿಸ್ಕಿ. ಕರ್ನಾಟಕ ಮಾರ್ಕೆಟ್ ಅಲ್ಲಿ ಫಸ್ಟ್ ಪ್ಲೇಸ್ ಇನ್ ಗ್ಲೋಬಲ್, 5th ಪ್ಲೇಸ್ ಇಂಡಿಯನ್ ಮಾಲ್ಟ್ ವಿಸ್ಕಿಯಲ್ಲಿ ಇರೋದು. ಓಕೆ ಓಕೆ. ಸೊ ಅದಾದ್ಮೇಲೆ ಸೊ ಈ ಆಲ್ಸೋ ದೆನ್ ಈ ಹ್ಯಾಡ್ ಅನ್ ಐಡಿಯಾ, why can't we come into the wine? Okay okay. So anyway is part of whiskey, the original choice, and more of their whiskey they are part. Then he had one idea, then this is the place, this is not the place he owned now. It is owned by his father like more than 60 to 70 years, and there's 25 acres of property. And he has a vineyard over here from like past 15 to 17 years. To reach the place, everyone landmark will be like a Big Banyan. ನೀವು ನೋಡಿದ್ರೆ ಅನ್ಸುತ್ತೆ ದೊಡ್ಡಾಲದ ಮನೆ ಅಂತ ಲೋಕಲ್ ಐಟಲ್. ಹೌದು ಹೌದು, ಕರೆಕ್ಟ್. ಸೊ ಇನ್ 2007 ಅಲ್ಲಿ ಏನು ಮಾಡಿದ್ರು, ಸೊ ಲೆಟ್ಸ್ ಗೋ ಟು ದ ವೈನ್ ಇಂಡಸ್ಟ್ರಿ ಅಂತ ಐಡಿಯಾ ಬಂದು ಆವಾಗ ಆ ನೇಮ್ನ ತಗೊಂಡು ಲೈಕ್ ನೇಚರ್ಸ್ ನೇಮ್ ಬಿಗ್ ಬ್ಯಾನಿಯನ್ನ ನೇಮ್ನ ತಗೊಂಡು ಗೋವಾದಲ್ಲಿ ಲಾಂಚ್ ಮಾಡಿರೋದು. ಫೈನ್ ಫೈನ್. ಸೊ ನೆಕ್ಸ್ಟ್ ಇಯರ್ ಇಮಿಡಿಯೇಟ್ ಕರ್ನಾಟಕ ಮಾರ್ಕೆಟಲ್ಲಿ ಹಿಟ್ ಆಗಿರೋದು. ಸೊ ದ ಬ್ರ್ಯಾಂಡ್ ಬಂದು ಬಿಗ್ ಬ್ಯಾನಿಯನ್ ಬ್ರ್ಯಾಂಡ್ ಬಂದು ಆಲ್ಮೋಸ್ಟ್ 17 years ಓಲ್ಡ್ ಬ್ರ್ಯಾಂಡ್. ಫೈನ್. ಸೊ ಆಮೇಲೆ ಏನು ಮಾಡಿದ್ರು, ನಮ್ಮದು ವೈನ್ದಲ್ಲಿ ಪೋರ್ಟ್ಫಿಲಿಯೋದಲ್ಲಿ ಜಸ್ಟ್ 4 category ಆಫ್ ವೈನ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿರೋದು. ಓಕೆ. ಸೊ ಯಾವ್ಯಾವುದು 4 categories? ಕ್ಯಾಬರ್ನೆ ಸವಿನಿಯನ್ ಬ್ಲಾಂಕ್, ಓಕೆ, ಶಿರಾಸ್, ಓಕೆ, ರೋಸೆ ಓಕೆ, ಅಂಡ್ ಡೆಸರ್ಟ್ ವೈನ್. ಫೈನ್. ಸೊ ಈ ವೈನ್ಸ್ ನಾನು ಏನೇನು ಹೇಳ್ತೀವಿ ಅಂದ್ರೆ ಪ್ರೀಮಿಯಂ ವೈನ್ಸ್ ಅಂತ ಕರಿತೀವಿ. ಓಕೆ, ಡನ್. ಸೊ ಸಿಂಗಲ್ ವೆರೈಟಲ್ ಗ್ರೇಪ್ಸ್ ಇಂದ ಮಾಡಿರೋದು ವೈನ್. ಓಕೆ. ಸೊ ಆಮೇಲೆ ಅವ್ರು ಬಂದು ಸೊ ಇದು ಬಂದು ಸ್ಟೀಲ್ ವೈನ್ ಅಂತ ಕರಿತೀವಿ. ಸ್ಟೀಲ್ ವೈನ್ ಸ್ಟೇನ್ಲೆಸ್ ಸ್ಟೀಲ್. ನೀವು ನಿಮ್ಮ ಪ್ರೊಡಕ್ಷನ್ ಯೂನಿಟ್ ಕರ್ಕೊಂಡು ಹೋಗಿ ನೀವು ನೋಡಿರ್ತೀರ ಅನ್ಸುತ್ತೆ. ಸೊ ಪ್ರಾಬಲಿ ವಿಡಿಯೋ ಮಾಡಕ್ ನಾವು ಅಲೋ ಮಾಡಲ್ಲ, ಆದ್ರೆ ನೀವು ನೋಡಿದ್ರ ಅನ್ಸುತ್ತೆ ಟ್ಯಾಂಕ್. ಹೌದು ಹೌದು. ಸೊ ಅದ್ರಲ್ಲಿ ಟ್ಯಾಂಕ್. ದೆನ್ ಯು ವಾಂಟೆಡ್ ಟು ಏಜ್ ದ ವೈನ್ಸ್ ಮೋರ್. ಸೊ ಈ ಕೇಮ್ ಟು ದ ಏಜಿಂಗ್ ವೈನ್ಸ್. ಇಟ್ಸ್ ಕಾಲ್ಡ್ ಬ್ಯಾರಲ್ ಏಜಿಂಗ್ ವೈನ್ಸ್. ಸೊ ಅದನ್ನ ನಾವು ಲಿಮಿಟೆಡ್ ಶಿರಾಸ್ ಅಂತ ಕರಿತೀವಿ. ಸೊ ಅದು ಬಂದು ಪರ್ಟಿಕ್ಯುಲರ್ ಆಗಿ ಇಷ್ಟು ವರ್ಷ ಅಂತ ಏಜ್ ಆಗುತ್ತೆ ವೈನಲ್ಲಿ. ಸೊ ಲೈಕ್ 18 months, 20 months, 24 months ಅಂತ ಏಜ್ ಆಗುತ್ತೆ. ಸೊ ಬ್ಯಾರಲ್ ಬಂದು ಅದು ನಾರ್ಮಲ್ ವುಡ್ ಬ್ಯಾರಲೇ ಅಲ್ಲ, ಅದು ಅದನ್ನ ಫ್ರೆಂಚ್ ಓಕ್ ಬ್ಯಾರಲ್ ಅಂತ ಕರಿತೀವಿ. ಸೊ ಪ್ರೊಸೆಸಿಂಗ್ ಏನು ನಡೀತಂದ್ರೆ ಫಸ್ಟ್ ನಮ್ದು ಹಾರ್ವೆಸ್ಟಿಂಗ್ ಬಂದು ಬೆಂಗಳೂರಲ್ಲಿ, ಸಾರಿ ಇಂಡಿಯಾದಲ್ಲಿ ನಮ್ದು ಮಾರ್ಚಲ್ಲಿ. ಯಾಕಂದ್ರೆ ನಾವು ಯುರೋಪಿಯನ್ ವೆರೈಟಲ್ ಗ್ರೇಪ್. ಸೊ ಈ ಗ್ರೇಪ್ ಏನು ಹಾರ್ವೆಸ್ಟಿಂಗ್ ಒಂದೊಂದು ಜಾಗದಲ್ಲಿ ಒಂದೊಂದ್ ತರ ಇರುತ್ತಾ? ಇಂಡಿಯಾದಲ್ಲಿ ಎಲ್ಲಾ ಕಡೆ. ಯಾಕಂದ್ರೆ ಇದು ಬಂದು ನಾವು ಗ್ರೋ ಮಾಡೋದು ಯುರೋಪಿಯನ್ ಗ್ರೇಪ್ಸ್. ಸೊ ಯುರೋಪ್ ಕಂಟ್ರಿಯಲ್ಲಿ ನೀವು ಹೋಗಿದ್ರೆ ಅವ್ರದ್ದು ಸಮ್ಮರ್ ಸೀಸನ್ ಬಂದು ಸೆಪ್ಟೆಂಬರ್ ಅಂಡ್ ಅಕ್ಟೋಬರ್.
ಆದ್ರೆ ನಮ್ಗೆ ಸಮ್ಮರ್ ಯಾವಾಗ ಇರೋದು? ನಮ್ಗೆ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಇರೋದು. ಸೊ ಅದಕ್ಕೋಸ್ಕರ ನಾವು ಈ ಸಮ್ಮರ್ ಸೀಸನ್ ನಾವು ಚೂಸ್ ಮಾಡಿರೋದು. ಓಕೆ ಸೊ ಅದು ಸಮ್ಮರಲ್ಲಿ ಹಾರ್ವೆಸ್ಟಿಂಗ್ ಆದ್ಮೇಲೆ ಏಪ್ರಿಲ್ ಮೇ ಅಂತ ಇಲ್ಲಿ ಕ್ರಷಿಂಗ್ ನಡೆಯುತ್ತೆ. ಓಕೆ ಫಸ್ಟ್ ಕ್ರಷಿಂಗ್ ಆಗುತ್ತೆ, ಕ್ರಷಿಂಗ್ ಆದ್ಮೇಲೆ ಸಾರ್ಟಿಂಗ್ ಆಗುತ್ತೆ, ಸಾರ್ಟಿಂಗ್ ಆದ್ಮೇಲೆ ಫರ್ಮೆಂಟೇಷನ್ ಆಗುತ್ತೆ, ಫರ್ಮೆಂಟೇಷನ್ ಆದ್ಮೇಲೆ ಇದು ಏಜಿಂಗ್ ಆಗುತ್ತೆ, ಫಿಲ್ಟ್ರೇಷನ್ ಆಗುತ್ತೆ, ಫಿಲ್ಟ್ರೇಷನ್ ಆದ್ಮೇಲೆ ಏಜಿಂಗ್ ಆಗುತ್ತೆ, ಏಜಿಂಗ್ ಆದ್ಮೇಲೆ ಬಾಟ್ಲಿಂಗ್ ನಡೆಯುತ್ತೆ. ಓಕೆ ಇದು ಪ್ಲಕ್ಕಿಂಗ್ ದ ಗ್ರೇಪ್ಸ್ ಇಂದ ಮಾಡಿ ಬಾಟ್ಲಿಂಗ್ ತನಕ 1 year ಪ್ರೊಸೆಸ್. ಓಕೆ ಓಕೆ ಫೈನ್. ಪ್ರತಿ ಎಲ್ಲರೂ ತಿನ್ಕೊಂತ ಸೀಸನ್ ಇಲ್ಲದ ಟೈಮಲ್ಲ ನೀವು ಏನ್ ಮಾಡ್ತೀರಾ ಅಂತ. ಆದ್ರೆ ವೈನ್ಗೆ ಪ್ರತಿ ಒಂದು ತಿಂಗಳಲ್ಲ, ಪ್ರತಿ ಒಂದು ದಿನಾನು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸೀಸನ್ ಪ್ರತಿ ಒಂದು ದಿನಾನು ಇಂಪಾರ್ಟೆಂಟ್. ಸೊ ನೀವು ವಿಸ್ಕಿ ಎಲ್ಲ ನೀವು ಏಜ್ ಮಾಡಬೇಕು. ಒನ್ಸ್ ಯು ಡಿಸ್ಟಿಲ್ಡ್ ಇಟ್, ಯು ಸ್ಟೋರ್ ಇನ್ ದ ಬ್ಯಾರಲ್ಸ್, ಯು ಕೀಪ್ ಇಟ್ ಇನ್ ಅ ಪ್ಲೇಸ್, no need of any man notice, or you doesn't require any man working over there. That keep on will be aging it. Okay. But wine is something unique. You require a patience and you work a lot of love to make a single bottle of wine. ಅದಕ್ಕೆ ಪ್ರತಿಯೊಂದು ದಿನ ಏನು ಮಾಡ್ತಾರೆ, ಅದಕ್ಕೆ ಅಂತ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಸೊ ಅವ್ರನ್ನ ನಾವು QC ಅಂತ ಕರಿತೀವಿ. QC ಅಂತ ಕ್ವಾಲಿಟಿ ಕಂಟ್ರೋಲ್. ಸೊ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಒಂದು 5 to 6 ಪೀಪಲ್ ಇರ್ತಾರೆ. ಅದೊಬ್ರು ಹೆಡ್ ಇರ್ತಾರೆ. ಹೆಡ್ ಹೆಡ್ ಬಂದು ವೈನ್ ಮೇಕರ್ ಅಂತ ಕರಿತೀವಿ. ಸೊ ಬಿಗ್ ಬ್ಯಾನ್ ಅಂತ ಬೇರೆ ಬ್ರ್ಯಾಂಡ್. ಸರ್ ಅದು ಬ್ರ್ಯಾಂಡ್ ನ ವೈನ್ ಮಾಡಿರೋರ ಹೆಸರು ಬಂದು ಮಹೇಶ್ ಅವತೆ ಅಂತ. ಓಕೆ. ಸೊ ಈಸ್ ದ ವೈನ್ ಮೇಕರ್, ಈಸ್ ದ ಮ್ಯಾನ್ ಬಿಹೈಂಡ್ ದ ಬ್ರ್ಯಾಂಡ್. ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್. ನಮ್ದು ಬ್ರ್ಯಾಂಡ್ ಇಷ್ಟು ಡೆವಲಪ್ ಆಗಿದೆ, ಇಷ್ಟು. ಸೊ 17 years ಅಂದ್ರೆ ಸುಮ್ಮನೆ ಅಲ್ಲ, ಒಂದು ಮಾರ್ಕೆಟಲ್ಲಿ ಸರ್ವೈವ್ ಮಾಡಬೇಕಾದ ವೈನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರ್ಬೇಕು. ಅದಕ್ಕೆ ನಾವು ಪೀಪಲ್ ತಿರ್ಗಾ ನಮಗೆ ರೊಟೇಷನ್ ಬರ್ತಾ ಇರ್ತಾರೆ. ಐ ಆಮ್ ಸಾರಿ ಗೈಸ್. ಸೊ ಅದೇ ಅವರೇ ಮೋಸ್ಟ್ ಇಂಪಾರ್ಟೆಂಟ್. ಈಸ್ ದ ಮ್ಯಾಜಿಕ್ ಪರ್ಸನ್ ಟು ಮೇಕ್ ದಟ್ ಕೈಂಡ್ ಆಫ್. ದಟ್ಸ್ ಗ್ರೇಟ್. ಸೊ ನಮ್ದು 4 ವೆರೈಟಿಲಿಂದ 15 ವೆರೈಟಿ ಬಂದಿರೋದಂತ ಸುಮ್ಮನೆ ಅಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಬೇರೆ 5 to 10,000 5 to 8,000 9,000 ಕೇಸಸ್ ಸೇಲ್ ಮಾಡಿರೋದು. ಆಲ್ಮೋಸ್ಟ್ 70. ಇವಾಗ ನಮ್ದು ಕೆಪಾಸಿಟಿ ಬಂದು 60,000 ಕೇಸಸ್ ಆಗಿದೆ 1 yearಗೆ. ಓಕೆ. ಸೊ ಇವಾಗ ಅದು ಕೂಡ ಈಗ ಕಡಿಮೆನೆ. ಇನ್ನು ನಾವು ಇದು ಯೂನಿಟ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ನೋಡ್ತಾ ಇದ್ದೀವಿ. ಸೊ ಬ್ರ್ಯಾಂಡ್ಗಳದ್ದು ಏನೇನಿದೆ ಸರ್ ವ್ಯಾಲ್ಯೂಸ್? ಅಂದ್ರೆ ನೀವು 4 ಟೈಪ್ಸ್ ಆಫ್ ಇದನ್ನು ಬ್ರ್ಯಾಂಡ್ಗಳು ಮಾಡ್ತೀವಿ. ನೀವು ನೋಡಿದ್ರೆ ವ್ಯಾಲಿಗಳಲ್ಲಿ ಡಿಫ್ರೆಂಟ್ ಶೇಡ್ ಆಫ್ ವೈನ್ಸ್ ಅನ್ನು ನೋಡಬಹುದು. ಓಕೆ. ಸೆಮಿ ಪ್ರೀಮಿಯಂ ವೈನ್ಸ್ ಅಂತ ಹೇಳ್ಬೋದು, ಪ್ರೀಮಿಯಂ ವೈನ್ಸ್ ಅಂತ ಹೇಳ್ಬೋದು, ಓಕೆ, ಏಜ್ಡ್ ವೈನ್ಸ್ ಅಂತ, ಅಂಡ್ ಪೋರ್ಟ್ ವೈನ್ ಅಂತ ಹೇಳ್ಬೋದು. ಇದನ್ನ ಸಗ್ರಿಗೇಟ್ ಮಾಡೋದು ಹೆಂಗಂದ್ರೆ, ಸೆಮಿ ಪ್ರೀಮಿಯಂ ವೈನ್ ಬಂದು ಅದು ಬ್ಲೆಂಡೆಡ್ ವೈನ್ ಅಂತಾರೆ. ಓಕೆ. 2 ಗ್ರೇಪ್ಸ್ನ ಒಂದೇ ಥರ ಬ್ಲೆಂಡ್ ಮಾಡಿಬಿಟ್ಟು ಮಾಡಿರೋದು. ಅದು ಏಜ್ ಆಗಲ್ಲ. ಸೊ ಅದು ಬಂದು ಜಸ್ಟ್ ಟ್ಯಾಂಕಲ್ಲಿ 1 to 2.5 month ಏಜ್ ಆಗುತ್ತೆ. ಅದು ನಾವು ಆ ವೈನ್ ಮಾಡಿರೋದು ಹೆಸರು ಏನಕ್ಕಂದ್ರೆ ಕ್ಯಾಚ್ ಆಫ್ ದ ಬಿಗಿನರ್ಸ್. ಸೊ ಇವಾಗ ಯಾರಾದ್ರೂ ವೈನ್ಗೆ ಸ್ಟಾರ್ಟಿಂಗ್ ನಾವು ಟೇಸ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಕೈ ಇಷ್ಟ ಆಗಲ್ಲ, ಸ್ವಲ್ಪ ಸಾರಿ ಇಷ್ಟ ಆಗಲ್ಲ, ಸ್ವಲ್ಪ ಅಟ್ಲೀಸ್ಟ್ ಸ್ವೀಟ್ನೆಸ್ ಇರ್ಬೇಕಂತ. ಸೊ ಆ ವೈನ್ ಅದಕ್ಕೋಸ್ಕರ ಮಾಡಿರೋದು. ಸೊ ನಮ್ದು ವೈನ್ ಅದು ಸೆಮಿ ಪ್ರೀಮಿಯಂ ಹೆಸರು ಬಂದು ಲಂಗೂರ್ ಅಂತ ಹೇಳ್ತೀವಿ. ಸೊ ಅದು ಒಂದು ಗೇಮ್ ಪ್ಲೇ. ಅದೇನಂದ್ರೆ ಅಂಗೂರ್ ಅಂದ್ರೆ ಹಿಂದಿಯಲ್ಲಿ ಗ್ರೇಪ್ಸ್ ಅಂತೀವಿ. ಎಲ್ ಅಂದ್ರೆ ಅದು ಫ್ರೆಂಚ್ ವರ್ಡ್. ಎಲ್ ಅಪ್ಪರ್ ಸ್ಟಾಪ್ ಅಂಗೂರ್ ಅಂದ್ರೆ ದಿ ಗ್ರೇಪ್ಸ್ ಅಂತ. ಆದ್ರೆ ನಾರ್ಮಲ್ ಮೀನಿಂಗ್ ಲಂಗೂರ್ ಅಂದ್ರೆ ಕೋತಿ ಆಗುತ್ತೆ. ಸೊ ಅದು ನಮ್ಮ ಲೆವೆಲ್ ಅಲ್ಲಿ ಅದು ಕೋತಿ ಇರುತ್ತೆ. ಸೊ ನಮ್ಮ ಮೈಂಡ್ ಸೆಟ್ ಅದೇ ತರ ಅದು ಗೇಮ್ ಪ್ಲೇ ಮಾಡಿದೀವಿ. ಅದನ್ನ ಸೆಮಿ ಪ್ರೀಮಿಯಂ ಅಂತೀವಿ. ಪ್ರೀಮಿಯಂ ವೈನ್ ಅಂತಂದ್ರೆ ಇವಾಗ ಶಿರಾಜ್ ಅಂತ ಒಂದು ಹೆಸರು, ಕ್ಯಾಬರ್ನೆಟ್ ಸಾವಿಗ್ನಾನ್. ಇವಾಗ ನೀವು ಏನಾದ್ರು ಒಂದು ಔಟ್ಲೆಟ್ ಹೋಗಿರೋ ಬಾಟಲ್ ನೋಡಿರ್ತೀರಲ್ಲ ವೈನ್ ಪರ್ಚೇಸ್ ಮಾಡಕ್ಕೆ, ಅದರಲ್ಲಿ ಬ್ರ್ಯಾಂಡ್ ಯಾರ್ದು ಬ್ರ್ಯಾಂಡ್ ಆಗಲ್ಲ ಟಾಪ್ ಅಲ್ಲಿ ಬಂದ್ಬಿಡ್ತಾರೆ. ಅದಕ್ಕೆ ಕೆಳಗಡೆ ಬಂದು ಹೆಸರುಗಳು ಬರುತ್ತೆ, ಶಿರಾಜು, ಮರ್ಲೋ, ಕ್ಯಾಬರ್ನೆಟ್ ಸಾವಿಗ್ನಾನ್, ಶೆರಿನ್ ಬ್ಲಾಂಕ್. ಅದು ಬಂದು ಗ್ರೇಪ್ಸ್ ಹೆಸರು ಅಂತೀವಿ. ಆ ವೈನ್ ಆ ಗ್ರೇಪ್ಸ್ ಇಂದ ಮಾಡಿರೋದು. ಅದನ್ನ ಪ್ರೀಮಿಯಂ ವೈನ್ಸ್ ಆಗಿ ಕರಿತೀವಿ. ಅದಾದ್ಮೇಲೆ ಏಜ್ಡ್ ವೈನ್ಸ್, ಬ್ಯಾರೆಲ್ ಏಜ್. ಇವಾಗ ಈ ಬಾಟಲ್ ನೋಡ್ತಿದ್ದೀರಲ್ಲ, ಲಿಮಿಟೆಡ್, ಕ್ಯಾನ್ ಫೋಕಸ್ ಆನ್ ದಿಸ್, ಲಿಮಿಟೆಡ್ ಶಿರಾಜ್ ಅಂತ. ಸೊ ಇದು ಬಂದು ಏಜ್ಡ್ ವೈನ್ಸ್ ಅಂತ ಕರೀತೀವಿ, ಬ್ಯಾರೆಲ್ ಏಜ್ಡ್ ವೈನ್ಸ್. ಇದು ಬಂದು ನಾರ್ಮಲ್ ಆಗಿ ಶಿರಾಜ್ ಅದಲ್ಲಿ ಟ್ಯಾಂಕ್ ಅಲ್ಲಿ 1 year ಏಜ್ ಆಗುತ್ತೆ. ಇದು ಟ್ಯಾಂಕ್ ಅಲ್ಲಿ ಏಜ್ ಆಗಲ್ಲ, ಡೈರೆಕ್ಟ್ ಬ್ಯಾರೆಲ್ ಏಜ್ ಆಗುತ್ತೆ ಫ್ರೆಂಚ್ ಓಕರ್ ಅಲ್ಲಿ. ಸೊ 18 months ಫ್ರೆಂಚ್ ಓಕರ್ ಅಲ್ಲಿ ಬ್ಯಾರೆಲ್ ಏಜ್ ಆಗುತ್ತೆ. ಅದಾದ್ಮೇಲೆ 24 months ಬಾಟಲ್ ಏಜ್ ಆಗುತ್ತೆ. ಇದ್ರ ಲಾಸ್ಟ್ ಅಲ್ಲಿ ಬರೋದು ಪೋರ್ಟ್ ವೈನ್ ಅಂತ. ಸೊ ಪೋರ್ಟ್ ವೈನ್ ಏನಂದ್ರೆ, ಇದು ಪೋರ್ಟ್ ವೈನ್ ನ ಪೋರ್ಚುಗಲ್ ಅವರು ಇಂಟ್ರೊಡ್ಯೂಸ್ ಮಾಡೋದು. ಟು ಸ್ಟಾಪ್ ದ ಫರ್ಮೆಂಟೇಷನ್ ದೇ ಆಡೆಡ್ ಶುಗರ್ ಅಂಡ್ ಆಲ್ಕೋಹಾಲ್ ಟು ದಟ್. ಸೊ ವಾಟ್ ಆಲ್ ದ ವೈನ್ ದಟ್ ಐ ಟೋಲ್ಡ್ ಯು, semi-premium, premium wines and aged wine, it's all natural fermented. There is no any alcohol or no any sugar added, but port wine we add it. ಸೊ ಈಗ ಜನರಲಿ ಒಂದು ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳ್ಬೋದು, ವೈನ್ ಮತ್ತು ಆಲ್ಕೋಹಾಲ್ ಎರಡನ್ನ ಒಂದೇ ತಕ್ಕಡಿಲಿ ಹಾಕಿ ತೂಗ್ಬಿಡ್ತೀವಿ. ಸೊ ನಾವು ಈಗ ಯಾರೋ ವೈನ್ ತೊಗೋತಿದ್ದಾರೆ ಅಂದರೆ ಆಲ್ಮೋಸ್ಟ್ ವಿ ಕನ್ಸಿಡರ್ ಹಿಮ್ ಆಸ್ ಅ ಆಲ್ಕೋಹಾಲಿಕ್. ಸೊ ಈ ವೈನ್ ಮತ್ತು ಆಲ್ಕೋಹಾಲ್ ಏನು ಡಿಫ್ರೆನ್ಸ್ ಇರುತ್ತದೆ? ಸೊ ವೈನ್ಸ್ ಆ್ಯಂಡ್ ಆಲ್ಕೋಹಾಲ್, that is the most different. You should not take it together. You should not mix. Like ಅದು ಹೆಂಗಾಗುತ್ತೆ ಅಂದರೆ, ಗುಲಾಬ್ ಜಾಮೂನ್ ಬಿರಿಯಾನಿ ಒಂದೇ ಸಲ ಅದು ಮಾಡಕ್ಕೆ ಬಾರ್ದು. ಅದು ಯಾಕಂದ್ರೆ ಆಲ್ಕೋಹಾಲ್ ಸ್ಪಿರಿಟ್ಸ್ ಅಂದಮೇಲೆ ಅದು ಸ್ಪಿರಿಟ್ಸ್ ಆ್ಯಡ್ ಮಾಡ್ತೀವಿ, ಎಥನಾಲ್ ಅಂತೀವಿ, ಅದನ್ನ ಆ್ಯಡ್ ಮಾಡ್ತೀವಿ. ಸೊ ವೈನ್ಸ್ ಇಸ್ ನ್ಯಾಚುರಲ್ ಫರ್ಮೆಂಟ್. ಅದು ಆಲ್ಕೋಹಾಲ್ ಅಂತ ಹೇಳ್ತಾರಲ್ಲ,
ಪ್ಲೀಸ್ ಡೋಂಟ್ ಮಿಸ್ಕಮ್ಯುನಿಕೇಶನ್, ದಟ್ ಇಸ್ ನಾಟ್ ಆಡೆಡ್ ಆಲ್ಕೋಹಾಲ್, ಇಟ್ಸ್ ಅ ನ್ಯಾಚುರಲ್ ಫರ್ಮೆಂಟೆಡ್ ಆಲ್ಕೋಹಾಲ್. Okay. ಅದು ಹೆಂಗ್ ನ್ಯಾಚುರಲ್ ಫರ್ಮೆಂಟೆಡ್ ಆಗುತ್ತೆ ಅಂದರೆ, ಗ್ರೇಪ್ಸ್ ಮೇಲೆ ನೀವು ಫ್ಯೂಚರ್ ವಿನ್ಯಾಸ್ ಏನಾದ್ರು ಹೋಗಿದ್ರೆ ಇಲ್ಲ ನೋಡಿರ್ಬೋದು, ಒಬ್ಬೊಬ್ಬರು ಗ್ರೇಪ್ಸ್ ಮೇಲೆ ಹಾರ್ವೆಸ್ಟಿಂಗ್ ಟೈಮ್ಲಿ ಒಂದು ವೈಟ್ ಪಾರ್ಟಿಕಲ್ ಬರುತ್ತೆ. ಹೌದು. ಅದನ್ನ ವೈಟ್ ಪಾರ್ಟಿಕಲ್ ಕೆಮಿಕಲ್, ಅದು ನ್ಯಾಚುರಲ್ ಈಸ್ಟ್, ಅದು ಅದೇ ಮೇನ್ ಬೇಕು. ಅದು ನ್ಯಾಚುರಲ್ ಫರ್ಮೆಂಟೇಷನ್ಲಿ ಆ್ಯಡ್ ಮಾಡುವಾಗ ಏನಾಗುತ್ತೆ, ಫರ್ಮೆಂಟ್ ಮಾಡುವಾಗ ಈಸ್ಟು ನ್ಯಾಚುರಲ್ ಶುಗರ್ ಜೊತೆ, ಗ್ರೇಪ್ಸಲ್ಲಿ ನ್ಯಾಚುರಲ್ ಶುಗರ್ ಇರುತ್ತೆ, ಒಂದು ಕಂಬೈಂಡ್ ಆಗುವಾಗ ಅದು ಆಲ್ಕೋಹಾಲ್ ಟರ್ನ್ ಆಗುತ್ತೆ. ಓಕೆ, ಸೊ ಇದು ನ್ಯಾಚುರಲಿ ಎಕ್ಸ್ಟ್ರಾಕ್ಟೆಡ್ ಆಲ್ಕೋಹಾಲ್ ಅಂತಾನೆ ಹೇಳ್ಬೋದು, ಯಾವುದೇ ಎಕ್ಸ್ಟ್ರಾ ಆಡೆಡ್ ಆಲ್ಕೋಹಾಲ್ ಯೂಸ್ ಮಾಡಲ್ಲ. ಓಕೆ, ಇಟ್ಸ್ ನ್ಯಾಚುರಲ್, ಬಟ್ ದಿಸ್ ಇಸ್ ವಿಸ್ಕಿ, ಜಿಮ್, ವೋಡ್ಕಾ, ಎನಿಥಿಂಗ್ ಇಟ್ ಇಸ್ ಆಡೆಡ್ ಆಲ್ಕೋಹಾಲ್. ಓಕೆ, ಫೈನ್. ಸರಿ, ಇದು ರೆಡ್ ವೈನ್ ಮತ್ತೆ ನಾರ್ಮಲ್ ವೈಟ್ ವೈನ್ ಏನಿದೆ, ಇದ್ರ ಡಿಫ್ರೆನ್ಸ್ ಏನಿದೆ? ಸೊ ರೆಡ್ ವೈನ್ ಬಂದು ಸ್ಕಿನ್ ಜೊತೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇದನ್ನ 3 ಕ್ಯಾಟಗರೀಸ್ ಅಂತ ಹೇಳ್ಬೋದು. ಸ್ಕಿನ್ ಕಲರ್ ಕೊಡುತ್ತೆ, ಓಕೆ, ಪಲ್ಪು ಟೇಸ್ಟ್ ಕೊಡುತ್ತೆ, ಓಕೆ, ಈಸ್ಟ್ ಫ್ಲೇವರ್ ಕೊಡುತ್ತೆ. ಫೈನ್. ಸೊ ರೆಡ್ ವೈನ್ ಅಲ್ಲಿ ಏನ್ ಮಾಡ್ತೀವಿ, ಬ್ಲಾಕ್ ಗ್ರೇಪ್ಸ್ ಇಂದ ಮಾಡ್ತೀವಿ, ಸ್ಕಿನ್ ನ ಆಡ್ ಮಾಡ್ತೀವಿ. ಓಕೆ, ವೈಟ್ ವೈನ್ ನ ಸ್ಕಿನ್ ನ ರಿಮೂವ್ ಮಾಡ್ತೀವಿ. ಸೊ ಅದ್ರ ಒಳಗಡೆ ಇರೋ ಪಲ್ಪು ನ್ಯಾಚುರಲ್ ಆಗಿ ಸಾಕೋದು ಗ್ರೀನ್ ಕಲರ್ ಕೂಡ. ಸೊ ನೀವು ಬ್ಲಾಕ್ ಗ್ರೇಪ್ ಇಂದ ವೈಟ್ ವೈನ್ ಮಾಡಬಹುದು ವಿತೌಟ್ ಯೂಸಿಂಗ್ ದ ಸ್ಕಿನ್, ಬಟ್ ಯು ಕೆನಾಟ್ ಮೇಕ್ ರೆಡ್ ವೈನ್ ವಿಚ್ ಇಸ್ ಇನ್ ದ ಗ್ರೀನ್ ಗ್ರೇಪ್. ಫೈನ್. ಸೊ ಈಗ ಟೋಟಲ್ ಆಗಿ ನಿಮ್ಮ ಎಂಟೈರ್ ಕರ್ನಾಟಕ ಈ ಏನು ಬಿಗ್ ಬ್ಯಾನಿಯನ್ ವೈನ್ ಇದೆ, ಸೊ ಇದರ ಕಂಪ್ಲೀಟ್ ಇದೇನಿದೆ ಸರ್? ಐ ಮೀನ್ ಪ್ರೊಡಕ್ಷನ್ ಇರ್ಬೋದು ಅಥವಾ ಸಪ್ಲೈ ಇರ್ಬೋದು. ಸೊ ಪ್ರೊಡಕ್ಷನ್ ಕೆಪಾಸಿಟಿ ಬಂದ್ರೆ ನಮ್ದು ಇವಾಗ ಸದ್ಯಕ್ಕೆ ಪ್ರೆಸೆಂಟ್ಲಿ ವಿ ಆರ್ doing up to 6 lakh liters equals to 55 to 60,000 bottle cases. Okay. So cases ಅಂದಮೇಲೆ ಒಂದು ಕೇಸಲ್ಲಿ 100 ಬಾಟಲ್ ಇರುತ್ತೆ. ಸೊ ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು 6,25,000 bottles in a year. Okay, fine. Presently we are running that much, and Big Banyan is almost presented in all over South India. So like Telangana, Pondicherry, Kerala, ಆ ಕಡೆ ಎಲ್ಲ ಕಡೆ ಸೌತ್ ಇಂಡಿಯಾದಲ್ಲಿ ಪ್ರೆಸೆಂಟ್ ಆಗಿದ್ವಿ. ನಾರ್ತ್ ಇಂಡಿಯಾ ಜಸ್ಟ್ ವಿ ಆರ್ ಲಾಂಚ್ 1 year ಬ್ಯಾಕ್. ನಮ್ದು ಫ್ಯೂ ಆಫ್ ಲೇಬಲ್ಸ್ ಲಾಂಚ್ ಮಾಡಿದ್ದೀವಿ, ಮಾರ್ಕೆಟ್ನ ಚೆಕ್ ಮಾಡ್ತಾ ಇದ್ದೀವಿ. ಸೊ ಬೇಸ್ಡ್ ಆನ್ ದ ಮಾರ್ಕೆಟ್, ಸೊ ಒನ್ಸ್ ಎವ್ರಿಥಿಂಗ್ ಇಸ್ ಓಕೆ, ವಿ ಲಾಂಚ್ ಆಲ್ ಅವರ್ ಪೋರ್ಟ್ಫೋಲಿಯೋ ಇದೆ. ಅಂಡ್ ಇದು ಬಂದು ಬೇರೆ ಇಂಡಿಯನ್ ಮಾರ್ಕೆಟ್ಗೆ ಮಾತ್ರ ಇಲ್ಲ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಪೋಲ್ಯಾಂಡ್ ಮತ್ತೆ ಮಾರಿಷಿಯಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸೊ ಈಗ ಆಲ್ರೆಡಿ ಎಕ್ಸ್ಪೋರ್ಟ್ ಆಗ್ತಾ ಇದೆಯಾ? ಆಲ್ರೆಡಿ ಎಕ್ಸ್ಪೋರ್ಟ್ ಆಗ್ತಿದೆ. ಫೈನ್. ಸೊ ಯಾವ್ಯಾವ? ಪೋಲ್ಯಾಂಡ್ ಮತ್ತೆ ಮಾರಿಷಿಯಸ್. ಸೊ ಇನ್ನೂ ಏನಾದ್ರು ಎಕ್ಸ್ಟೆಂಡ್ ಮಾಡುವಂತ ಇನ್ನ ಒಂದು ಏನಂದ್ರೆ, ನಮ್ದು UK ದಲ್ಲಿ ಒಂದು ಕಾಂಪಿಟೇಷನ್ ನಡೀತಾ ಇದೆ. ಸೊ ಫ್ಯೂಚರ್ ಅಲ್ಲಿ ನಮ್ಗೆ ಇನ್ವೈಟ್ ಬಂದಿದೆ. ಸೊ ಇಂಡಿಯನ್ ವೈನ್ಸ್ ಎಲ್ಲ ಇಂಡಿಯನ್ ವೈನ್ಸ್ ನ ಇನ್ವೈಟ್ ಮಾಡಿದ್ದಾರೆ. ಸೊ ಅದು ಬಂದು ವೈನ್ ಮೇಕರ್ಸ್, ಇಂಟರ್ನ್ಯಾಷನಲ್ ವೈನ್ ಮೇಕರ್, ಅದನ್ನ ಬ್ಲೈಂಡ್ ಟೇಸ್ಟಿಂಗ್ ಅಂತ ಕರೀತಾರೆ. ಓಕೆ. ಸೊ ಅವ್ರು ಬಂದು PhD ಅಲ್ಲ, ಅವ್ರು ಡಾಕ್ಟರೇಟ್ ವೈನ್ಸ್ ಅಲ್ಲಿ ಅವರಲ್ಲ, ಅವ್ರು ಬ್ಲೈಂಡ್ ಟೇಸ್ಟಿಂಗ್ ಮಾಡ್ತಾರೆ. ಬ್ಲೈಂಡ್ ಟೇಸ್ಟಿಂಗ್ ಒಂದು ಖರ್ಚಿನ ಕಣ್ಣಲ್ಲಿ ಕಟ್ಕೊಂಡು ಎಲ್ಲರೂ ವೈನ್ಸ್ ತಗೊಂಡು ಬಂತಾರೆ. ಅವ್ರು ಚೂಸ್ ಮಾಡ್ತಾರೆ ಯಾವ ರೇಂಜು, ಯಾವ ವೈನ್ಸ್ ಚೆನ್ನಾಗಿದೆ. ಸೊ ಆ ಕಾಂಪಿಟೇಷನ್ ಏನೋ ನಾವು ವಿನ್ ಆಗಿದ್ರೆ, future who knows, if we not in maybe Big Ben also becoming so you will be the boss for the international market too, not for the Indian wines. Yeah, not for the international so wines. That's really great, sir. Nice time with you. Thanks for all the information. It's my pleasure. And all the best for everything. ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕೂಡ ಬಿಗ್ ಬ್ಯಾನಿಯನ್ ತುಂಬಾ ದೊಡ್ಡ ಹೆಸರು ಮಾಡಲಿ ಅಂತ ನಾವು ಆಶಿಸ್ತೀವಿ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವೈನ್ ಪ್ರಾಸೆಸಿಂಗ್ ಹಾಗೂ ವೈನ್ನ ಕಂಪ್ಲೀಟ್ ಡೀಟೇಲ್ಸ್. ಇನ್ನೊಂದು ಹೇಳ್ತಾ ಇದ್ದೀನಿ ಮತ್ತೆ, ವೈನ್ಗೂ ಆಲ್ಕೋಹಾಲ್ಗೂ ವ್ಯತ್ಯಾಸ ಇದೆ. ವೈನೇ ಬೇರೆ, ಆಲ್ಕೋಹಾಲೇ ಬೇರೆ. ವೈನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಪಾರ್ಥಿಬನ್ ಸರ್ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳಿದ್ದಾರೆ. ಸೊ ಕೀಪ್ ಅ ವಾಚ್. ಥ್ಯಾಂಕ್ ಯು, ಬಾಯ್. ಸೊ ಈಗ ಬಿಗ್ ಬ್ಯಾನಿಯನ್ನ ವೈನ್ ಬೋಟಿಕ್ ಅಂತಿದೆ. ನೀವು ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಿರ್ಬೋದು, ವೈನ್ಗಳು ಎಲ್ಲ ಬ್ಯೂಟಿಫುಲ್ ವೈನ್ಸ್, ಬ್ಯೂಟಿಫುಲ್ ಬಾಟಲ್ಸ್. ಈ ಇಷ್ಟು ಬಾಟಲ್ಗಳು ಅಥವಾ ಇಷ್ಟು ಟೈಪ್ಸ್ ಆಫ್ ಏನು ಪಾರ್ಥಿಬನ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು, ಅಷ್ಟು ಟೈಪ್ಸ್ ಆಫ್ ವೈನ್ಸ್ನ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ, ಇಲ್ಲೇ ಪ್ರಾಸೆಸಿಂಗ್ ಮಾಡಿ, ಜೊತೆಗೆ ಇಲ್ಲೇ ಸೇಲ್ ಮಾಡ್ತಾರೆ. ಸೊ ಈ ಬೊಟಿಕಿಗೆ ನೀವು ಕೂಡ ವಿಸಿಟ್ ಮಾಡ್ಬೋದು, ಜೊತೆಗೆ ಈ ಇಷ್ಟು ವೈನ್ಸ್ಗಳನ್ನ ಟೇಸ್ಟ್ ಕೂಡ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಬಿಗ್ ಬ್ಯಾನಿಯನ್ ರ್ಯಾಂಚ್ನ ವಿಶೇಷತೆಗಳನ್ನು. ಈ ರೀತಿಯ ಮತ್ತಷ್ಟು ಮಗದಷ್ಟು ಜಾಗಗಳ ಬಗ್ಗೆ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ಯೂಟ್ಯೂಬ್ ಚಾನಲ್. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ನಮಸ್ಕಾರ. ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ, ಪ್ರವಾಸಿ ಪ್ರಪಂಚ.